ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ವೀಕ್ ಗ್ಲೋಬಲ್ ಕ್ಯೂಸ್. ಇಂಡಿಯನ್ ಮಾರ್ಕೆಟ್ಸ್ ಇವತ್ತು ಸ್ವಲ್ಪ ವೀಕ್ ಆಗಿತ್ತು, ಯಾಕಂದರೆ ಬೇರೆ ಮಾರ್ಕೆಟ್ಸು ವೀಕ್ ಆಗಿದೆ. ಗ್ಲೋಬಲ್ ಕ್ಯೂಸ್ ನೆಗೆಟಿವ್ ಆಗಿತ್ತು, ಹಾಗೂ FIIs ಲಾಸ್ಟ್ ಕೆಲವು ದಿವಸದಿಂದ ಕಂಟಿನ್ಯೂಸ್ ಆಗಿ ಸೇಲ್ ಮಾಡ್ತಾ ಇದ್ದಾರೆ. ನಿಫ್ಟಿ 0.6% ಡೌನು, ಮಿಡ್ ಕ್ಯಾಪ್ ಇಂಡೆಕ್ಸ್ 0.4% ಡೌನು, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.8% ಡೌನ್ ಆಗಿತ್ತು. ಇಂಡಿಯಾ ವಿಕ್ಸು ಅಂದರೆ ವಾಲಟಿಲಿಟಿ ಇಂಡೆಕ್ಸು ಇದು 12.6 ರೇಂಜಲ್ಲಿದೆ. ಸೊ ಇದನ್ನು ಸ್ವಲ್ಪ ದಿವಸದಿಂದ ಮೇಲೆ ಹೋಗ್ತಾ ಇದೆ. ನ್ಯೂಸ್ ನಂಬರ್ 2, ಟೈಟನ್ ಕಂಪ್ನಿ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಇನ್ಕಮ್ ಜುಲೈ ಟು ಸೆಪ್ಟೆಂಬರ್ 2024 14,534 crores, ಜುಲೈ ಟು ಸೆಪ್ಟೆಂಬರ್ 2025 18,725 crores, 29% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 704 ಕೋಟಿಯಿಂದ 1,120 ಕೋಟಿ ಆಗಿದೆ, 59% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ ಆ್ಯಸ್ ಪರ್ ಎಸ್ಟಿಮೇಟ್ಸ್ ಬಂದಿದೆ. ಸ್ಟಾಕ್ ಇವತ್ತು 2.4% ರ್ಯಾಲಿ ಆಯಿತು. ನ್ಯೂಸ್ ನಂಬರ್ 3, SBI ಕ್ವಾರ್ಟರ್ಲಿ ರಿಸಲ್ಟ್ಸು. ನೆಟ್ ಪ್ರಾಫಿಟ್ ಜುಲೈ ಟು ಸೆಪ್ಟೆಂಬರ್ 2024 20,565 crores, ಜುಲೈ ಟು ಸೆಪ್ಟೆಂಬರ್ 2025 21,861 crores, 6% ಜಾಸ್ತಿ ಆಗಿದೆ. ನೆಟ್ NPA ಪರ್ಸೆಂಟೇಜು 0.52% ಇತ್ತು ಲಾಸ್ಟ್ ಟೈಮು, ಈ ಸತಿ 0.42% ಆಗಿದೆ. ಡೀಸೆಂಟ್ ರಿಸಲ್ಟ್ಸು ಕಂಪ್ನಿದು. ಸ್ಟಾಕ್ ಇವತ್ತು 0.7% ಮೇಲೋಯಿತು. ನಾಳೆ ಇನ್ನೂ ಸ್ವಲ್ಪ ರಿಯಾಕ್ಟ್ ಆಗುತ್ತೆ ಈ ರಿಸಲ್ಟ್ಸಿಗೆ. ನ್ಯೂಸ್ ನಂಬರ್ 4, ಅದಾನಿ ಎಂಟರ್ಪ್ರೈಸಸ್ ರೈಟ್ಸ್ ಇಶ್ಯೂ ಆಫ್ 25,000 crores. ಅದಾನಿ ಎಂಟರ್ಪ್ರೈಸಸ್ ಬೋರ್ಡ್ ಆಫ್ ಡೈರೆಕ್ಟರ್ಸು 25,000 ಕೋಟಿದು ರೈಟ್ಸ್ ಇಶ್ಯೂವನ್ನು ಅಪ್ರೂವ್ ಮಾಡಿದ್ದಾರೆ, ಹಾಗೂ ರೆಕಾರ್ಡ್ ಡೇಟು ಇನ್ನೂ ಅನೌನ್ಸ್ ಮಾಡಿಲ್ಲ. ಇನ್ನು ಕೆಲವು ದಿವಸದಿಂದ ಅನೌನ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ರೈಟ್ಸ್ ಇಶ್ಯೂ ಏನಂದರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಗೆ ಒಂದು ಆಪರ್ಚುನಿಟಿ ಕೊಡೋದು, ಶೇರ್ಸನ್ನು ಬೈ ಮಾಡಲಿಕ್ಕೆ ಫರ್ದರ್ ಆಗಿ, ಆದರೆ ಸ್ವಲ್ಪ ಡಿಸ್ಕೌಂಟೆಡ್ ರೇಟಲ್ಲಿ ಕೊಡ್ತಾರೆ, ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಇರುತ್ತೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಲೆನ್ಸ್ಕಾರ್ಟ್ದ IPO ಇವತ್ತು 3ನೇ ದಿವಸ, ಹಾಗೂ 28 ಟೈಮ್ಸ್ಗಿಂತ ಜಾಸ್ತಿ ಸಬ್ಸ್ಕ್ರೈಬ್ ಆಗಿದೆ. GMP ಸದ್ಯಕ್ಕೆ 14% ಅಬವ್ ದಿ ಇಶ್ಯೂ ಪ್ರೈಸು. ಟ್ಯಾರಿಫ್ಸು ಇಂಡಿಯಾ ಮೇಲೆ 50% ಹಾಕಿದ್ದಾರೆ US, ಹಾಗೂ ಅದರಿಂದ ಸುಮಾರು ಎಕ್ಸ್ಪೋರ್ಟ್ಸು ಕಮ್ಮಿ ಆಗಿದೆ ಇಂಡಿಯಾದಿಂದ. ಆದರೆ ಆ ಎಕ್ಸ್ಪೋರ್ಟ್ಸನ್ನು ರೀಡೈರೆಕ್ಟ್ ಮಾಡಿದ್ದಾರೆ ಟು UAE, ಸ್ಪೇನ್, ಚೈನಾ ಹಾಗೂ ಇಟಲಿ. US ಶಿಪ್ಮೆಂಟ್ಸು 21% ಬಿದ್ದಿದೆ ಆಗಸ್ಟಲ್ಲಿ, ಹಾಗೂ 12% ಲೋವರ್ ದೆನ್ ಲಾಸ್ಟ್ ಇಯರು ಇದೇ ಟೈಮಲ್ಲಿ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 166 ಪಾಯಿಂಟ್ ಡೌನು, 25,598 ಕ್ಲೋಸ್ ಆಯಿತು, 0.64% ಡೌನು. ಸೆನ್ಸೆಕ್ಸು 519 ಪಾಯಿಂಟ್ಸ್ ಡೌನು, 83,459 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟೈಟನ್ ಕಂಪ್ನಿ 2.39% ಅಪ್ಪು, ಭಾರತಿ ಏರ್ಟೆಲ್ 1.89% ಅಪ್ಪು, ಬಜಾಜ್ ಫೈನಾನ್ಸ್ 1.33% ಅಪ್ಪು. ಟಾಪ್ ಲೂಸರ್ಸು ಪವರ್ ಗ್ರಿಡ್ ಕಾರ್ಪೊರೇಷನ್ 3.11% ಡೌನು, ಕೋಲ್ ಇಂಡಿಯಾ 2.83% ಡೌನು, ಹಾಗೂ ಇಟರ್ನಲ್ಲು 2.82% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬಾಷ್ 2.23% ಅಪ್ಪು, ICICI ಲೊಂಬಾರ್ಡ್ 1.61% ಅಪ್ಪು, ಚೋಳಾ ಇನ್ವೆಸ್ಟ್ಮೆಂಟ್ 1.59% ಅಪ್ಪು. ಟಾಪ್ ಲೂಸರ್ಸು ಸೋಲಾರ್ ಇಂಡಸ್ಟ್ರೀಸ್ 3.79% ಡೌನು, ಮಜಗಾಂವ್ ಡಾಕ್ 2.39% ಡೌನು, REC 2.25% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 882 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,965 ಸ್ಟಾಕ್ಸು, ಸೊ 31% ಅಪ್ಪು, 69% ಡೌನು. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 12,246 per ಗ್ರಾಮು, ಸಿಲ್ವರ್ 151 ರೂಪಾಯಿ per ಗ್ರಾಮು. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 88.66 rupees, €1 101.96. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52-week ಹೈ. ಭಾರತಿ ಏರ್ಟೆಲ್ 52-week ಹೈ 2,135, ಕ್ಲೋಸಿಂಗು 2,113. ಶ್ರೀರಾಮ್ ಫೈನಾನ್ಸ್ 814 52-week ಹೈ, ಕ್ಲೋಸಿಂಗು 797. ಟೈಟನ್ನು 3,827 52-week ಹೈ, ಕ್ಲೋಸಿಂಗು 3,814. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.73% ಡೌನು, ಜಪಾನ್ 1.07% ಡೌನು, ಜರ್ಮನಿ 1.33% ಡೌನು, ಫ್ರಾನ್ಸ್ 1.25% ಡೌನು, UK 0.6% ಡೌನು, ಹಾಗೂ ನ್ಯಾಸ್ಡ್ಯಾಕು 0.43% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.